ಆಗ್ತಾ ಇತ್ತು. ಏನ್ ಚೆನ್ನಾಗಿ ಕಾಣಿಸಿದ್ಯಮ್ಮ ನೀನು. ಬಣ್ಣಾಚಿ ಅನ್ನೋಳಂತ. ಇಲ್ಲ ಇಲ್ಲ, ಅದು ನೀವು ಹೆಂಗೆ ಅಂದ್ರೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ. ಸರ್ ಅದೇ ನಾನು ಅವ್ರಿಗೆ ಡೈರೆಕ್ಟರ್ ಸರ್ ಏನಾದ್ರು ಹೇಳಿದ್ರ ಹಿಂಗ್ ಹೇಳಿ ಅಂತ? ಇಲ್ಲ, ನಾನು ಮಾತೇ ಆಡ್ಸಿಲ್ಲ. ಚೆನ್ನಾಗಿ ಕಾಣಿಸಿದ್ದೀರಾ. ಛತ್ರಿ ಹಿಂಗ್ ಹಿಡ್ಕೊಂಡು ಹಿಂಗೆ ಏನ್ ಸಗದಾಗ ಎಷ್ಟು ನ್ಯಾಚುರಲ್ ಆಗಿದೆ ಗೊತ್ತಾ. ಅದು ಆಕ್ಚುಲಿ ಐಡಿಯಾ ನಮ್ಮ ಕ್ಯಾಮರಾಮನ್ ಸರ್. ಹೌದು ಸರ್ ಇದು ರೈನಲ್ಲಿ ಮಾಡೋಣ ಈ ಥರ ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನು ರೈನ್ ಅಂದಾಗ ಅಬ್ವಿಯಸ್ಲಿ ಬೆಂಗಳೂರಿಂದನೇ ಕರ್ಸ್ಬೇಕು ನಾನು. ಒರಿಜಿನಲ್ ರೈನ್ ಬಂದಾಗ ಶೂಟ್ ಮಾಡಲಿಲ್ಲ, ಒಂದಿನ ಮಾಡಿದ್ವಿ. ಒರಿಜಿನಲ್ ರೈನ್ ಬಂದಾಗ ಅದು ಒಂದು ಶಾರ್ಟ್ ಇದೆ, ಛತ್ರಿ ಇಟ್ಕೊಂಡು ಪೃಥ್ವಿ ಸರ್ ಛತ್ರಿ ಇಟ್ಕೊಂಡು, ಅದು ರಿಯಲ್ ಆಗಿ ಮಳೆ ಬಂದಿದ್ದು, ಜೋರ್ ಮಳೆ ಬಂದಿದ್ದು. ರೈನಲ್ಲೂ ಕೂಡ ನಾನು ಏನು ಇವ್ರಿಗೆ ನಮ್ಮ ಲೈಟ್ ಆಫೀಸರ್ಸು, ಸೆಟ್ ಬಾಯ್ಸ್ಗಳು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಪ್ರೊಡಕ್ಷನ್ ಅವರು, ಊಟ ತಿಂಡಿ ಕೊಟ್ಟರು, ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂದರೆ ನಾವು ರೈನ್ನ ಆರ್ಟಿಫಿಷಿಯಲ್ ರೈನಿಂದ ನಾವು ಶೂಟ್ ಮಾಡ್ಬೋದು. ಅದನ್ನ ಮಳೆ ಸೀನ್ ಅಂತ ಪ್ಲಾನ್ ಇರ್ಲಿಲ್ಲ ಅನ್ಸುತ್ತೆ. ನಾರ್ಮಲ್ ಸೆಟ್ ಹಾಕ್ತಾ ಇದ್ರು, ಆ ಶಾರ್ಟ್ ತೆಗಿಯಕ್ಕೆ ಮಳೆ ಬಂದ್ಬಿಡ್ತು ಜೋರಾಗಿ. ಸೊ ಅದ್ ಹಂಗೆ ಎತ್ತುತ್ತಿದ್ದಾರೆ, ಕರೆಂಟ್ ನಿಂತಿದೆ, ನಾನು ಆಚೆ ನಿಂತಿದ್ದೀನಿ, ನೋಡ್ತಾ ಇದ್ದೀನಿ, ನನ್ ಕಣ್ಮುಂದೆ ಕಾಣ್ತಾ ಇದೆ. ನಾನೇನಾದ್ರೂ ಹೇಳ್ಬೋದು, ಬಟ್ ಅದ್ರ ಆ ಮಳೆನೂ ಅವ್ರು ನೆನ್ಕೊಂಡು ಲೈಟ್ ಆಫೀಸರ್ಸ್ ಲೈಟ್ ಎತ್ತುತ್ತಾ ರಪ್ ಅಂತ ಅವ್ರಿಗೆ ನನಗೆ ಒಂದು ನಿಮಿಷ ಶಾಕ್ ಆಯ್ತು. ನಿಜ ತುಂಬಾ ವೆಯ್ಟ್ ಇರುತ್ತೆ. ಹೌದು. ಆಮೇಲೆ ನಮ್ಮ ಯೂನಿಟ್ ಅಲ್ಲಿ ಬಸವ ಅಂತ ಇದ್ದಾರೆ, ಅವರನ್ನು ಎತ್ತರ್ಲೇ ಬೇಗ ಎತ್ತರ್ಲೇ ಅವ್ರ ಹಂಗೇನೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ನಿಜ ನಾನು ಆ ಟೀಮ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ.